ವೀಕ್ಷಕರೇ, ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ನಾನು ಯಾವ ವಿಡಿಯೋಕ್ಕೂ ಹೇಳ್ತಾ ಇಲ್ಲ, ಬಟ್ ಈ ವಿಡಿಯೋಕ್ಕೆ ಹೇಳ್ತಾ ಇದ್ದೇನೆ. ಈ ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಈ ತಿಂಗಳು 4,000 ರೂಪಾಯಿ ಹಣ ಬರುತ್ತೆ. ಯಾವ ಒಂದು ಸಮಯಕ್ಕೆ, ಯಾವ ಒಂದು ದಿನಕ್ಕೆ, ಹಾಗೂ ಯಾವ ಒಂದು ಸಮಯಕ್ಕೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಇಂಪಾರ್ಟೆಂಟು, ಹಾಗೂ ಇಲ್ಲಿ ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಕೂಡ ಒಂದು ಇಂಪಾರ್ಟೆಂಟ್, ಟೋಟಲ್ 2 ಇಂಪಾರ್ಟೆಂಟ್ಗಳು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಇವೆಲ್ಲವೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರ್ತವೆ. ವೀಕ್ಷಕರೇ, ನೀವು ಅನೇಕ ರೀತಿಯ ವಿಡಿಯೋಸ್ಗಳನ್ನು ನೋಡಿರ್ತೀರಾ, ಬಟ್ ನಿಮಗೆ ಎಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನೋದಾದ್ರೆ ಸಿಕ್ಕಿರೋದಿಲ್ಲ. ಆ ಜಿಲ್ಲೆಗಳು, ಈ ಜಿಲ್ಲೆಗಳು, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಇದು ಒಂದು ರಿಯಾಲಿಟಿ ಏನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕು. ನೀವು ಪ್ರತಿಯೊಬ್ಬರು ಕೂಡ ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಅನ್ನು ಮಾಡಿ. ಯಾಕಂತಂದ್ರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನೋಡಿ, ನಾನು ಈ ವಿಡಿಯೋನ ನಿನ್ನೆಯಿಂದನೂ ಕೂಡ ರಿಸರ್ಚ್ ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ನೀವು ನಮಗೆ ಒಂದು ಚಿಕ್ಕ ಸಪೋರ್ಟ್ ಅನ್ನು ಮಾಡಬಹುದು. ಒಂದು ಲೈಕ್ ಅನ್ನು ಮಾಡಿಬಿಟ್ಟು ನಮಗೆ ಒಂದು ಸಪೋರ್ಟ್ ಅನ್ನು ಮಾಡಬಹುದಾಗಿರುತ್ತೆ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಓಕೆ, ಬನ್ನಿ ಒಂದಾದ್ಮೇಲೆ ಒಂದೊಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಆದ ಕಾರಣ ಸೀರಿಯಲ್ ವೈಸು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸುತ್ತೋ ಅಂಥವರು ತಪ್ಪದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇವಾಗಲೇ ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಓಕೆ, ತಡ ಮಾಡಬೇಡ, ಬನ್ನಿ ಮೊದಲನೇ ಒಂದು ಅಪ್ಡೇಟ್ ಏನಂತಂದ್ರೆ ನೋಡಿ, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡ್ತಾನೆ. ಏನಪ್ಪಾ ಇಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇವಾಗ ನಿಮ್ಮ ಖಾತೆಗಳಿಗೆ ಯಾವ ಒಂದು ಜಿಲ್ಲೆಗಳಿಗೆ ಬರಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೋಡಿ, ಯಾವ ಒಂದು ಕಂತಿನ ಹಣ ನಿಮಗೆ ಬರಬೇಕು ಅಂತಂದ್ರೆ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಸ್ನೇಹಿತರೆ. ಈ 16ನೇ ಕಂತಿನ ಹಣ ಕಂಪ್ಲೀಟ್ಲಿ ಈ ಬಂದ್ರೆ ಇವಾಗ ನಿಮಗೆ 32,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು 32,000 ರೂಪಾಯಿ ಅನ್ನ ನೀವು ಪಡಿಬೇಕು ಅಂತಂದ್ರೆ ಈ ಒಂದು ಕೆಲಸವನ್ನು ಮಾಡೋದು ಕಡ್ಡಾಯ ಅಂತಾನೆ ಹೇಳ್ಬೋದು. ಆ ಒಂದು ಯಾವ ಕೆಲಸ ಅಂತಂದ್ರೆ ಇವಾಗ ಯಾರಿಗೆ ಪೆಂಡಿಂಗ್ ಹಣ ಬಂದಿದ್ದಿಲ್ಲ, ಸೊ ಅಂತವರಿಗೆ ಈ 32,000 ರೂಪಾಯಿ ಹಣವನ್ನು ಕೂಡ ನೀವು ಒಂದೇ ಬಾರಿಗೆ ಪಡಿಬಹುದಾಗಿರುತ್ತೆ. ಅದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಸೊ ಇವಾಗ ಫಸ್ಟ್ ನಾನೇನು ಹೇಳ್ತೇನೆ ಅಂತಂದ್ರೆ ಯಾವ ಒಂದು ಸಮಯಕ್ಕೆ ಈ 16ನೇ ಕಂತಿನ ಹಣ ಬರುತ್ತೆ, ಯಾವ ಒಂದು ದಿನಕ್ಕೆ ಈ 16ನೇ ಕಂತಿನ ಹಣ ಬರುತ್ತೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಫಸ್ಟ್ ನಾನು ನಿಮಗೆ ನೀಡ್ತಾನೆ. ನೋಡಿ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಇವಾಗ ಈ ಜಿಲ್ಲೆಗಳ ಲಿಸ್ಟ್ ಅಂತ ನೀವು ನೋಡೋದಾದ್ರೆ ಸೊ ಅದ್ರ ಬಗ್ಗೆ ಮಾತನಾಡ್ತಾನೆ. ಇವಾಗ ಯಾವ ಒಂದು ದಿನಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ, ತಡ ಮಾಡೋದು ಬೇಡ, ಇವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಜನವರಿ ಮೊದಲನೆಯ ವಾರದಿಂದನೇ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಂದ್ರೆ ಮೊದಲನೆಯ ವಾರ ಅಂತಂದ್ರೆ ಇವಾಗ ಹೊಸ ವರ್ಷದ ಒಂದು ಮೊದಲನೆಯ ದಿನದಂದು ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬೆಳಿಗ್ಗೆ 11 ಗಂಟೆಯ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆಯ ಮೇಲ್ಪಟ್ಟು ಇದು ಬರ್ತಾ ಹೋಗ್ತದೆ. ಇಲ್ಲಿ 11 ಗಂಟೆಯ ಮೇಲ್ಪಟ್ಟು ಇದು ಬಂತು ಅಂತಂದ್ರೆ ಸುಮಾರು ಸಂಜೆ ಮತ್ತು ನೈಟ್ 8 ಗಂಟೆ, 8:30, 9 ಗಂಟೆ ತನಕ ಕೂಡ ಇದು ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಟೋಟಲ್ ಆಗಿ ನಿಮಗೆ ನೈಟ್ ವರೆಗೂ ಕೂಡ ಬರುವಂತಹ ಸಾಧ್ಯತೆ ಇದು ತುಂಬಾನೇ ಇರುತ್ತೆ. ಯಾಕಂತಂದ್ರೆ ಹಿಂದೆಲ್ಲ ನೀವು ನೋಡಿರಬಹುದು, ತುಂಬಾ ಜನ ಮಹಿಳೆಯರಿಗೆ ನೈಟ್ 10 ಗಂಟೆ ಆದರೂ ಕೂಡ ಹಣ ಬಂದಿದೆ. ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇನ್ನೂ ನಿಮಗೆ ಯೂಸ್ಫುಲ್ ಆಗುವಂತಹ ಮಾಹಿತಿಗಳು ತುಂಬಾನೇ ಇದಾವೆ. ನೋಡಿ, ಇವಾಗ ನಾನು ಏನು ಮಾತಾಡ್ತೇನೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಒಂದು ಅಪ್ಡೇಟ್ ಅನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟರು ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ನಿಮಗೆ ಈ ಬರುವ ತಿಂಗಳಲ್ಲಿ ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು. ಅಂತಂದ್ರೆ ನಿಮಗೆ ಜನವರಿ ತಿಂಗಳಲ್ಲಿ ಹಣವನ್ನು ಹಾಕ್ತಾರೆ. ಇವಾಗ ಈ ಒಂದು ಯಾವ ಕಂತಿನ ಹಣ ಹೇಳಿ, ಇವಾಗ 15ನೇ ಕಂತಿನ ಹಣ ಏನು ನಿಮಗೆ ಬಂತಲ್ಲ, ಇದು ತುಂಬಾ ಬೇಗನೆ ಬಂದ್ಬಿಡ್ತು. ಈ 15ನೇ ಕಂತಿನ ಹಣ ಇವಾಗ ನಿಮಗೆ ಬರಬೇಕಾಗಿರುವಂತಹ ಕಂತು ಅಂತಂದ್ರೆ ಅದು 16ನೇ ಕಂತಿನ ಹಣ. ಈ 16ನೇ ಕಂತಿನ ಹಣ ಇವಾಗ ಜನವರಿ ತಿಂಗಳಿನ ಒಂದು ಮೊದಲನೆಯ ವಾರದಲ್ಲಿ ಬರುತ್ತೆ ಅಂತಾನೆ ಹೇಳ್ಬಹುದು. ಮೊದಲನೆಯ ವಾರದಲ್ಲಿ ಅಂತಂದ್ರೆ ಮೊದಲನೆಯ ದಿನದಿಂದ ಇದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರೋಂಗೆ ಇವರು ದಸರಾ ಹಬ್ಬದ ದಿನದಂದು ಹಣ ಹಾಕಿದ್ರು, ದೀಪಾವಳಿ ಹಬ್ಬದ ದಿನದಂದು ಹಣವನ್ನು ಹಾಕಿದ್ರು. ಏನಾದರೂ ಸ್ಪೆಷಲ್ ಇರುತ್ತಲ್ಲ, ಸೊ ಆ ಒಂದು ದಿನದಂದು ನಿಮ್ಮ ಖಾತೆಗಳಿಗೆ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ. ಆ ಒಂದು ಉದ್ದೇಶದಿಂದ ಹೊಸ ವರ್ಷದ ಮೊದಲನೆಯ ಒಂದು ಆರಂಭಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನಿಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಬರುವ ಒಂದು ಹೊಸ ವರ್ಷದ ದಿನದಂದು ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ನೋಡಿ, ನಿಮ್ಗೆ ಒಂದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಏನಪ್ಪಾ ಇದು 4,000 ರೂಪಾಯಿ ಹಣ ಅಂತಂದ್ರೆ ಸ್ನೇಹಿತರೆ, ಯಾವ ಒಂದು ಮಹಿಳೆಯರಿಗೆ ಇದೀಗ 4,000 ರೂಪಾಯಿ ಹಣ ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ. ಹೌದು, ನಿಮಗೆ ಡಬಲ್ ಧಮಾಕ್ ಅಂತಾನೆ ಹೇಳ್ಬಹುದು. ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ 2,000 ರೂಪಾಯಿ ಹಣ ಅಷ್ಟೇ ಅಲ್ಲ, 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಬರೋಬ್ಬರಿ 4,000 ರೂಪಾಯಿ ಹಣ ಒಂದೇ ಬಾರಿಗೆ ಜಮೆ ಆಗುತ್ತೆ ಇದು ನಿಮ್ಮ ಖಾತೆಗಳಿಗೆ. ಸೊ ಹಾಗಾದ್ರೆ ಬನ್ನಿ, ಯಾವ ಒಂದು ಮಹಿಳೆಯರಿಗೆ ಇದು ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಸ್ನೇಹಿತರೆ. ನೋಡಿ, ಈ ಒಂದು 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ಜಮೆ ಆಗುತ್ತೆ 2,000 ರೂಪಾಯಿ ಹಣ. 2,000 ರೂಪಾಯಿ ಹಣ ಎಲ್ಲಿಂದ ಜಮೆ ಆಗುತ್ತೆ ಗುರು? ಇವರು ಕೊಡ್ತಾ ಇರುವಂತಹ 4,000 ರೂಪಾಯಿ ಹಣವನ್ನೇ ಹಾಕ್ತಾ ಇಲ್ಲ, ಇನ್ನು ಈ ಎಲ್ಲ ಹಣವನ್ನು ಹಾಕ್ತಾರ? ಏನ್ ಮಾಹಿತಿ ಸರ್? 4,000 ರೂಪಾಯಿ 2,000 ರೂಪಾಯಿ ಸರಿಯಾಗಿ ಹೇಳಿ ಅನ್ನೋರಿಗೆ ನೋಡಿ ಹೇಳ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಹಾಕ್ತಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ತುಂಬಾ ಜನ
ಮಹಿಳೆಯರಿಗೆ ಇನ್ನೂ ಕೂಡ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಸೊ ಅಂತಹ ಒಂದು ಮಹಿಳೆಯರಿಗೆ ಇಲ್ಲಿ 15ನೇ ಕಂತಿನ ಹಣ ಬರುತ್ತೆ ಮತ್ತು ಉಳಿದಂತಹ ಒಂದು ಮಹಿಳೆಯರಿಗೆ ಇಲ್ಲಿ 16ನೇ ಕಂತಿನ ಹಣ ಬರುತ್ತೆ. ನೋಡಿ, ಫಸ್ಟ್ ನಿಮಗೆ 15ನೇ ಕಂತಿನ ಹಣ ಜಮೆ ಆಗುತ್ತೆ. 15ನೇ ಕಂತಿನ ಹಣ ಬಂದ ಕೆಲವೊಂದು ಸಮಯದಲ್ಲಿ ನಿಮಗೆ ಈ 16ನೇ ಕಂತಿನ ಹಣನೂ ಕೂಡ ಜಮೆ ಆಗುತ್ತೆ. ಇದು ಬೆಳಗ್ಗೆ ಬಂದು ಸಂಜೆ ಈ ಒಂದು ಹಣ ಬರ್ಬೋದು, ಇಲ್ಲ ಅಂತಂದ್ರೆ ಮಧ್ಯಾಹ್ನ ಬಂದು ನೈಟು ಈ ಒಂದು ಹಣ ಬರ್ಬೋದು. ಈ ರೀತಿ ನಿಮಗೆ ಒಂದೇ ದಿನ 4,000 ರೂಪಾಯಿ ಹಣ ಜಮೆ ಆಗುತ್ತೆ ನಿಮ್ಮ ಖಾತೆಗಳಿಗೆ. ಇವಾಗ ಇನ್ನೊಂದೇನಪ್ಪ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅಂತಂದ್ರೆ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದೆ. ನೋಡಿ, ಯಾರ್ಯಾರೆಲ್ಲ BPL ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರಿ ಅವರು ಈ ಒಂದು ಅಪ್ಡೇಟ್ ಅನ್ನು ತಿಳ್ಕೊಳ್ಬೇಕು. ಮತ್ತು APL ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಅಪ್ಡೇಟ್ ಇದೆ, ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದ್ದವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ವಯಿಸುತ್ತೆ. ಏನಪ್ಪಾ ಅಂತಂದ್ರೆ ಇವಾಗ APL ಕಾರ್ಡ್ ಇದ್ದವ್ರನ್ನ ಕ್ಯಾನ್ಸಲ್ ಮಾಡಿದ್ರು, ಇಲ್ಲಿ BPL ಕಾರ್ಡ್ ಇದ್ದವ್ರನ್ನ APL ಆಗಿ ಕನ್ವರ್ಟ್ ಮಾಡಿದ್ರು, ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರನ್ನು ಕ್ಯಾನ್ಸಲ್ ಮಾಡಿದ್ರು. ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂಥವರು ಕೂಡ ಕ್ಯಾನ್ಸಲ್ ಆಗಿದ್ರು. ಇದರಿಂದ ತುಂಬಾ ಜನರು ಈ ಸರ್ಕಾರದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾನೆ ಇದ್ರು. ಇದಕ್ಕೆ ಸ್ವತಃ CM ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನೋಡಿ, ಯಾರು ಅರ್ಹತೆಯನ್ನು ಹೊಂದಿದ್ದೀರಿ ನಿಮ್ಮೆಲ್ಲರ ಒಂದು ರೇಷನ್ ಕಾರ್ಡ್ಗಳು ಮರಳಿಸುತ್ತೇವೆ ವಿತಿನ್ 24 ಗಂಟೆಯಲ್ಲಿ, ಅಂತಂದ್ರೆ 24 ಗಂಟೆಯ ಒಳಗಾಗಿ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿದ್ವು ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನು ನಾವು ರಿಟರ್ನ್ ನಿಮಗೆ ತಲುಪಿಸ್ತೇವೆ. ಅದು ಕೂಡ 24 ಗಂಟೆಗಳಲ್ಲಿ ನಾವು ನಿಮಗೆ ತಲುಪಿಸ್ತೇವೆ ಅಂತ ಅವರು ಹೇಳಿದ್ರು ಸ್ನೇಹಿತರೆ. ಅದೇ ಮಾತಿನ ಪ್ರಕಾರ ನಿಮಗೆ 24 ಗಂಟೆಯಲ್ಲಿ ನಿಮಗೆ ಸಿಕ್ಕಿದೆ ಎಷ್ಟೋ ಜನರಿಗೆ. ಇನ್ನೂ ಕೂಡ ಎಷ್ಟೋ ಜನರ ರೇಷನ್ ಕಾರ್ಡ್ಗಳು ಸುಮ್ಮನೆ ಡಿಲೀಟ್ ಆಗಿದ್ದಾವೆ. ಹಾಗಾಗಿ ನಾನು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೋಡಿ, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೊನೆಯ ಅಪ್ಡೇಟ್ ಇದೆ, ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆ ಅಂತಂದ್ರೆ ಇವಾಗ ಕೆಲವೊಂದಿಷ್ಟು ಜನರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ, ಆ ರೇಷನ್ ಕಾರ್ಡ್ಗೆ ಇಲ್ಲಿ ಹೆಸರನ್ನ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಅಂತಂದ್ರೆ ಅವರ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಬ್ಯಾಂಕ್ ಅನ್ನು ಅವ್ರು ಕೊಟ್ಟಿರ್ತಾರಲ್ಲ, ಅಂತಂದರೆ ಅವರ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಇರುತ್ತಲ್ಲ, ಆ ಬ್ಯಾಂಕಿಗೆ ಮತ್ತು ಅವರು ಒಂದು ಆಧಾರ್ ಕಾರ್ಡ್ ಏನು ಇರುತ್ತಲ್ಲ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಹೆಸರು ಮತ್ತು ಈ ಒಂದು ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಹೆಸರು ಮಿಸ್ ಮ್ಯಾಚ್, ಅಂತಂದರೆ ನೇಮು ಚೇಂಜ್ ಆಗಿರುತ್ತೆ. ಇದರಿಂದ ಮಹಿಳೆಯರ ಖಾತೆಗಳಿಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಯಾರ್ಯಾರು ತಮ್ಮ ರೇಷನ್ ಕಾರ್ಡ್ಗಳನ್ನು ಹೆಸರನ್ನು ತಿದ್ದುಪಡಿ ಮಾಡಿದ್ರು, ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇವಾಗ ಇನ್ನೊಂದು ಅಪ್ಡೇಟ್ ಇದೆ, ಏನಪ್ಪಾ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಕುಟುಂಬದ ಸದಸ್ಯರನ್ನು ಡಿಲೀಟ್ ಮಾಡಿದ್ರು ಅಥವಾ ಅವರ ಒಂದು ಹೆಸರನ್ನ ಆಡ್ ಮಾಡಿದ್ರು, ಇಂಥವರು ಒಂದು ಸರಿಯಾದಂತಹ ರೀತಿಯಲ್ಲಿ ನೀವು ನೋಡಿ ಗಮನಿಸಬೇಕಾಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಇವಾಗ ಈ BPL ಅಥವಾ APL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದ್ರೆ ಮಾತ್ರನೇ ರಾಷ್ಟ್ರ ಸರ್ಕಾರದ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೀವು ಪಡಿತಾ ಹೋಗ್ತೀರಾ. ಹಾಗಾಗಿ ನಾನು ನಿಮಗೆ ಈ ಒಂದು ಕಿವಿ ಮಾತನ್ನ ನಿಮ್ಗಂತ ತಿಳಿಸಿದ್ದೇನೆ. ನೋಡಿ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ತಲುಪಲಿ. ಹಾಗಾಗಿ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಅನ್ನ ಮಾಡಿ. ಇವಾಗ ಕೊನೆಯದಾಗಿ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ ಯಾರ್ಯಾರಿಗೆ ಹಣ ಬಂದಿದ್ದಿಲ್ಲ ಅಂತವರಿಗೆ ಒಟ್ಟಿಗೆ ನೀವು ಇಲ್ಲಿ 32,000 ರೂಪಾಯಿ ಹಣವನ್ನು ಪಡಿಬಹುದಾಗಿರುತ್ತೆ. ಏನಪ್ಪಾ ಅಂತಂದ್ರೆ ನೋಡಿ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಅವತ್ತಿಂದನೂ ಅರ್ಜಿಯನ್ನು ಹಾಕಿದ್ದೇವೆ. ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಹೇಳ್ಕೋಬೇಕು, ನಿಮ್ಮ ಜೆನ್ಯೂನ್ ಆಗಿರುವಂತಹ ಪ್ರಾಬ್ಲಮ್ ಅನ್ನು ಹೇಳ್ಕೋಬೇಕು. ಅವರ ಕಡೆಯಿಂದ ಏನು ಸಾಧ್ಯತೆ ಇರುತ್ತೆ ಅವರು ಅದನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ನಿಮಗೆ ಅನ್ಕೊಂಡಿದ್ದೇನೆ. ಸೊ ಈ ವಿಡಿಯೋನ ನಾವು ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಮಾಡಿರ್ತೇವೆ. ಆ ಒಂದು ಉದ್ದೇಶದಿಂದ ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಬಹುದು. ನೋಡಿ, ಯಾರ್ಯಾರೆಲ್ಲ ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಸ್ವಲ್ಪ ಇರಿ, ಹೋಗಬೇಡಿ. ಏನಂತಂದ್ರೆ ಕೆಳಗಡೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ ಅಪ್ಡೇಟ್ ಅಲರ್ಟ್ ಅಂತ, ಸೊ ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಬ್ಬರು ಎಲ್ಲ ಮಾಹಿತಿಯನ್ನು ವಾಟ್ಸ್ಆಪ್ನಲ್ಲಿನೇ ಪಡಿಬಹುದಾಗಿರುತ್ತೆ. ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ, ನೀವು ಅಲ್ಲಿ ನಮ್ಮನ್ನು ಫಾಲೋ ಕೊಟ್ಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರು ನನ್ನನ್ನೇ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನೇ ನಿಮಗೆ ರಿಪ್ಲೈ ಮಾಡ್ತೇನೆ ಅಲ್ಲಿ. ಸೊ ಈ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ ಏನಂತಂದ್ರೆ ತುಂಬಾ ಜನರು ಮಹಿಳೆಯರು ಸರ್ ಜಿಲ್ಲೆಗಳ ಲಿಸ್ಟ್ ಅನ್ನ ಹೇಳಿ ತುಂಬಾ ವಿಡಿಯೋಸ್ನ ನೋಡ್ತಾ ಇದ್ದಾವೆ. ಜಿಲ್ಲೆಗಳ ಲಿಸ್ಟ್ ಎಲ್ಲಿ ಬರ್ತಾ ಇದೆ, ಏನು ಹೆಂಗೆ ಅಂತ ಕೇಳ್ತಾನೆ ಇದ್ರಿ. ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅಂಥದ್ರಲ್ಲಿ ಜಿಲ್ಲೆಗಳ ಲಿಸ್ಟ್ ಎಲ್ಲಿಂದ ತರುವುದು? ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಜಿಲ್ಲೆಗಳ ಲಿಸ್ಟ್ ಅಂತ ಬಂದರೆ ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಒಂದು ಹೆಸರನ್ನು ಕೂಡ ನಾವು ಹೇಳ್ತೇವೆ. ಯಾಕಪ್ಪ ಅಂತಂದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವರು ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾರೆ. ಈ ಜಿಲ್ಲೆಗಳಿಗೆ ಅಷ್ಟು, ಆ ಜಿಲ್ಲೆಗಳಿಗೆ ಇಷ್ಟು ಅಂತ ಏನು ಕೂಡ ಇರೋದಿಲ್ಲ. ಆದರೆ ಒಂದೇ ದಿನ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಸೊ ಅವರ ಒಂದು ರಿಸರ್ಚ್ ಪ್ರಕಾರ ಅವರು ಕೂಡ ವಿಡಿಯೋ ಮಾಡಿರ್ತಾರೆ, ಯಾರ್ದು ಏನು ತಪ್ಪಿರೋದಿಲ್ಲ. ಸೊ ಇಲ್ಲಿ ಏನಂತ ನೀವೇ ತಿಳ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ನಿಮ್ಮ ಖಾತೆಗಳಿಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂತು ಅಂತ ನಮಗೆ ಕೆಳಗಡೆ ನೀವು ಕಾಮೆಂಟನ್ನು ಮಾಡೋದನ್ನು ಮರಿಬೇಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ನಮ್ಮನ್ನು ಕೇಳ್ಬೋದು. ಕೆಳಗಡೆ ಒಂದು ನಮ್ಮದು ಕಾಮೆಂಟ್ ಬಟನ್ ಇದೆ, ಸೊ ಎಲ್ಲರೂ ಕೂಡ ಕಾಮೆಂಟನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದೇ ಮಾಡಿ ನಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತ ಕಾಮೆಂಟ್ ಮಾಡಿ, ಅಥವಾ ನೈಸ್ ಅಥವಾ ಥ್ಯಾಂಕ್ ಯು ಅಂತ ಒಂದು ಅಕ್ಷರದಲ್ಲಾದರೂ ನೀವು ಕಾಮೆಂಟ್ ಮಾಡ್ಬೋದು. ಸೊ ಇದರಿಂದ ನಾವು ಕೂಡ ಮೋಟಿವೇಟ್ ಆಗ್ತೇವೆ, ಇನ್ನೂ ಅನೇಕ ರೀತಿಯ ವೀಡಿಯೋಸ್ಗಳನ್ನು ಮಾಡಬೇಕು ಅಂತ ನಮಗೆ ಒಂದು ಮೋಟಿವೇಶನಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ ವೀಕ್ಷಕರೇ, ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ